ಇವ್ರು ನನ್ನ ಕಿಡ್ನಾಪ್ ಮಾಡಕ್ ಬಂದವ್ರೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಆಫ್ ಡೇ 1. ಆಕ್ಚುಲಿ ಇವತ್ತು ಏರ್ಪೋರ್ಟ್ ಸ್ಟ್ಯಾಂಡ್ ಬೈ ಕೊಟ್ಟಿದ್ರು, ಅದಕ್ಕೆ ಬೆಳಗ್ಗೆನೆ 2 ಗಂಟೆಗೆ ಎದ್ದೆ. ರೆಡಿ ಆಗೋಣ ಅಂತ ನೋಡಿದ್ರೆ ನನ್ ಹೇರ್ ಸೆಟ್ಟೇ ಆಗ್ತಾ ಇರ್ಲಿಲ್ಲ. ಪ್ರತಿದಿನ ಹೇರ್ ವಾಶ್ ಮಾಡೋದೊಂದು ದೊಡ್ಡ ತಲೆನೋವು ಗೈಸ್. ಅದಕ್ಕೆ ಹಿಂಗಿದ್ದದ್ ಕೂದ್ಲನ್ನ ಹೆಂಗಾದ್ರೂ ಸೆಟ್ ಮಾಡೋಣ ಅಂತ ಹಿಂಗೆಲ್ಲ ಸ್ಟ್ರೈಟ್ನರ್ ಅಲ್ಲಿ ಉಜ್ಕೊಳಕ್ ಶುರು ಮಾಡಿದೆ. ಹಂಗೋ ಹೆಂಗೋ ಕೂದ್ಲು ಸೆಟ್ ಮಾಡ್ಕೊಂಡೆ. ನೋಡ್ತಾ ಟೈಮೇ ಆಗೋಗಿದೆ 4:45 ರಿಪೋರ್ಟಿಂಗ್ ಗೈಸ್. ಆಮೇಲೆ ನೋಡಿದ್ರೆ ಕ್ಯಾಬರ್ ಕಾಲ್ ಬಂತು. ಕೆಳಗ್ ಹೋಗಿ ನೋಡ್ತೀನಿ ನಮ್ ಪಾರ್ಟಿ. ಏನ್ರಿ ಪಿಕ್ ಮಾಡಕ್ ಬಂದ್ಬಿಟ್ಟಿದೀರಾ? ಇಲ್ಲಿ ನೋಡ್ರಿ, ಇವ್ರು ನನ್ನ ಕಿಡ್ನಾಪ್ ಮಾಡಕ್ ಬಂದವ್ರೆ. ಇವ್ರ ಹೆಸರು ಜಲಾಲ್ ಅಂತ, ನಮ್ ಕ್ಯಾಬ್ ಅವ್ರೆ. ತುಂಬಾ ಒಳ್ಳೆಯವರು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಮೋಸದ್ ಕಿರಾಕಿ. ಸೊ ಈಗ ನನ್ನ ಜಲಾಲ್ ಅವರು ಏರ್ಪೋರ್ಟಿಗೆ ಡ್ರಾಪ್ ಮಾಡಕ್ ಕರ್ಕೊಂಡ್ ಹೋಗ್ತಿದಾರೆ. ನಮಗ್ ಗೊತ್ತಿರೋ ಕ್ಯಾಬ್ ಅವ್ರು ಅಂದ್ರೆ ಹಿಂಗೆ ಸಾಂಗ್ಸ್ ಹಾಕೊಂಡ್ ಮಸ್ತಿ ಮಾಡ್ಕೊಂಡೇ ಹೋಗೋದು. ನೋಡಿ ನಾವ್ ಯಾವ ರೇಂಜಿಗೆ ಕುಣಿತಾ ಇದೀವಿ ಅಂತ. ಅರ್ಲಿ ಮಾರ್ನಿಂಗ್ ಅಂತೂ ಈ ಜೋಶ್ ತುಂಬಾ ರಿಕ್ವೈರ್ಡ್ ಗೈಸ್. ನೋಡ್ತಾ ಹಂಗೆ ಏರ್ಪೋರ್ಟ್ ರೀಚ್ ಆಗ್ಬಿಟ್ವಿ. ಆಫೀಸ್ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ನನ್ ಕಾಲ್ ಹೋಗೋದೆ ಕೆಫೆಟೇರಿಯಾ ಕಡೆ. ಟೀ ಪ್ಯಾಕೆಟ್ ಹರಿದು ನೀರ್ ಹಾಕಿ ಗಲ ಹಿಂಗ್ ತಿರುಗ್ ನೋಡಿದ್ರಿ ಇವ್ರು. ಟೀ ತಗೊಂಡು ಕೆಫೆಟೇರಿಯಿಂದ ಆಚೆ ಬಂದ್ರೆ ಇದೇನಿದು ಇಂಟರ್ನ್ಯಾಷನಲ್ ಕ್ರೂ ಡೇ, ಫುಲ್ ಸೆಲೆಬ್ರೇಷನ್. ಸ್ಟ್ಯಾಂಡ್ ಬೈ ರೂಮಲ್ಲಿ ಕುತ್ಕೊಂಡು ಈ ಪೋಸ್ಟ್ ಎಡಿಟ್ ಮಾಡ್ಬೇಕಾದ್ರೆ ಅನ್ನಿಸ್ತು ಹೊಟ್ಟೆ ಹಾಕು ತುಂಬಾ ಹಸಿತದೆ, ಫಸ್ಟ್ ಹೊಟ್ಟೆಗೆ ಹಾಕೋಣ ಅಂತ. ಅವಾಗ ನಾನ್ ಹೊಟ್ಟಿದ್ದೆ ನಮ್ ಮಿಟ್ಟಿ ಕೆಫೆ ಕಡೆ. ಅದಕ್ಕೆ ಗೈಸ್ ಹೇಳೋದು ಟೈಮಿಗೆ ಊಟ ಮಾಡ್ಬೇಕಂತ. ಫಸ್ಟ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ಫಸ್ಟ್ ಫ್ಲೋರ್ ಬಟನ್ ಒತ್ತಿದ್ರೆ ನಾನು ಗ್ರೌಂಡ್ ಫ್ಲೋರ್ಗೆ ಹೋಗ್ತೀನಾ? ಮಿಟ್ಟಿ ಕೆಫೆಗೆ ಹೋಗೋಣ ಅಂತ ನನ್ನ ಆಫೀಸಿಂದ ಆಚೆ ಕಾಲಿಟ್ಟೆ ಗೈಸ್. ವಾವ್ ಗೈಸ್, ಏನ್ ವ್ಯೂ ಅಲ್ಲ, ಏರ್ಪೋರ್ಟ್ ಚಂದ. ಹಿಂಗೆ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ, ಫುಲ್ ಫೋಟೋ ಶೂಟ್, ಫುಲ್ ರೀಲ್ಸು. ಇವ್ರ ತರನೇ ನೀವು ಯಾವತ್ತಾದ್ರೂ ಏರ್ಪೋರ್ಟಿಗೆ ಬರೀ ಫೋಟೋ ಶೂಟ್ಗೆ ಅಂತ ಬಂದಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಹಿಂಗೆ ಹೇಳ್ಕೊಂಡು ಹಂಗೆ ನಡ್ಕೊಂಡು ಕೊನೆಗೂ ಬಂದೇ ಬಿಟ್ಟೆ ಮಿಟ್ಟಿ ಹತ್ರ. ಇದೇ ಗೈಸ್ ನನ್ನ ಫೇವ್ರೆಟ್ ಕೆಫೆ. ಇಲ್ಲಿ ಸಿಗೋ ಮ್ಯಾಗಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವತ್ತಾದ್ರೂ ಏರ್ಪೋರ್ಟ್ ಕಡೆ ಬಂದ್ರೆ ಇಲ್ಲಿ ಮ್ಯಾಗಿ ತಿನ್ನೋದು ಮಾತ್ರ ಮರಿಲೇಬೇಡಿ. ಮ್ಯಾಗಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ಆಫೀಸ್ ಕಡೆ ಬಂದೆ. ಈಗ ನನ್ನ ಟೈಮ್ ಮುಗ್ದಿದೆ, ಅಂದ್ರೆ ನನ್ ಆಫೀಸ್ ಸ್ಟ್ಯಾಂಡ್ ಬೈ ಟೈಮ್ ಮುಗ್ದಿದೆ ಗೈಸ್. ಇವತ್ತಿದ್ದ ಡ್ಯೂಟಿನ ಮುಗಿಸಿ ಕ್ಯಾಬ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಸರ್ ಕ್ಯಾಬ್ ಕಳ್ಸಿ ಅಂತ ಹೇಳಿ ಕಾಯ್ಕೊಂಡು ನಿಂತಿದ್ದೆ. ಮತ್ತೆ ನೋಡಿದ್ರೆ ಇದೇ ಅಸಾಮಿ. ಏನ್ರಿ ಮತ್ತೆ ನೀವೇ ಅಂತ ಹೇಳಿದ್ರೆ, ನಂದು ಡ್ಯೂಟಿ ಟೈಮ್ ಮುಗೀತು, ಬನ್ನಿ ಮೇಡಮ್ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಅಂದ್ರು. ಸೊ ಇದಾಗಿತ್ತು ನನ್ ಡೇ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್.